ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ದಿನ ಗುರು ರಾಘವೇಂದ್ರ ರಾಯರ ಪವಾಡವನ್ನು ತಿಳಿದುಕೊಳ್ಳೋಣ. ಸತ್ತ ಬಾಲಕನಿಗೆ ರಾಯರು ಮರುಜೀವ ನೀಡಿದ ಅದ್ಭುತ ಪವಾಡವನ್ನು ತಿಳಿದುಕೊಳ್ಳೋಣ. ಒಂದು ದಿನ ಗುರು ರಾಘವೇಂದ್ರ ರಾಯರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಯ ಮೂಲಕ ಸಂಚರಿಸುತ್ತಿದ್ದರು. ಆಗ ಒಂದು ಮನೆಯ ಮುಂದೆ ತುಂಬ ಜನರು ಸೇರಿದ್ದರು. ಎಲ್ಲೆಡೆ ಅಳುವ ಸದ್ದು ಕೇಳಿಸುತ್ತಿತ್ತು. ರಾಯರು ಏನಾಗಿರಬಹುದು ಎಂದು ಆ ಮನೆಯ ಮುಂದೆ ಹೋದರು. ಮನೆಯ ಒಳಗೆ ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಮೃತದೇಹವನ್ನು ಮಡಿಲಲ್ಲಿ ಹಿಡಿದು ಕಣ್ಣೀರ ಸುರಿಸುತ್ತಾ ಕುಳಿತಿದ್ದಳು. ಅವಳ ವೇದನೆ, ಅವಳ ರೋದನೆ ರಾಯರಿಗೆ ನೋಡಲಾಗಲಿಲ್ಲ. ರಾಯರು ಅಲ್ಲಿಗೆ ಹೋಗಿ, "ಏನಾಯಿತಮ್ಮ? ನಿನ್ನ ಮಗನಿಗೆ ಏನಾಯಿತು?" ಎಂದು ಕೇಳಿದರು. ಆಗ ಆ ತಾಯಿ ದುಃಖದಿಂದ ಅಳುತ್ತಾ ಹೇಳಿದಳು, "ಗುರುಗಳೇ, ನನ್ನ ಮಗನಿಗೆ ತೀವ್ರ ಜ್ವರ ಬಂದು ಇಂದು ಪ್ರಾಣ ಬಿಟ್ಟಿದ್ದಾನೆ. ನನ್ನ ಜೀವನವೇ ಕತ್ತಲೆಯಾಯಿತು. ನನಗೆ ಇರುವುದು ಒಬ್ಬನೇ ಮಗ. ನನ್ನ ಮಗನನ್ನು ಕಳೆದುಕೊಂಡು ನಾನು ತಬ್ಬಲಿಯಾದೆ" ಎಂದು ರಾಯರ ಮುಂದೆ ಜೋರಾಗಿ ಅಳಲು ಶುರು ಮಾಡಿದಳು. ರಾಯರಿಗೆ ಆ ತಾಯಿಯ ದುಃಖ ನೋಡಿ ಕರುಣೆ ಮೂಡಿತು. ಅವರು ಬಾಲಕನ ತಲೆಯ ಮೇಲೆ ಕೈಯಿಟ್ಟು ಶ್ರೀಹರಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ತಮ್ಮ ಕಮಂಡಲದ ಪವಿತ್ರ ತೀರ್ಥವನ್ನು ಬಾಲಕನ ಮೇಲೆ ಸಿಂಪಡಿಸಿದರು. ನಂತರ ಶಾಂತವಾಗಿ ಹೇಳಿದರು, "ಶ್ರೀಹರಿಯ ಕೃಪೆಯಿಂದ ಎದ್ದೇಳು ಮಗನೇ" ಎಂದು ಆ ಬಾಲಕನ ಮುಂದೆ ಹೇಳಿದರು. ಅಲ್ಲಿದ್ದ ಎಲ್ಲರೂ ಉಸಿರು ಬಿಗಿಹಿಡಿದು ನೋಡುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಬಾಲಕನ ಕೈ ಬೆರಳುಗಳು ಅಲ್ಲಾಡಿದವು. ನಂತರ ಕಣ್ಣು ತೆರೆದು ನಿಧಾನವಾಗಿ ಎದ್ದು ಕುಳಿತನು. ತಾಯಿಯು ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡಳು. ಗ್ರಾಮಸ್ಥರೆಲ್ಲರೂ ಆಶ್ಚರ್ಯದಿಂದ "ರಾಯರೇ, ರಾಯರೇ" ಎಂದು ಜಯಘೋಷ ಮಾಡಿದರು. ರಾಯರು ಮಾತ್ರ ಹೇಳಿದರು, "ಇದು ನನ್ನ ಶಕ್ತಿಯಲ್ಲ, ಶ್ರೀಹರಿಯ ಅನುಗ್ರಹ ಮತ್ತು ಭಕ್ತಿಯ ಮಹಿಮೆ." ಆ ದಿನದಿಂದ ಆ ಹಳ್ಳಿಯ ಜನರು ಇನ್ನಷ್ಟು ಭಕ್ತಿಯಿಂದ ಗುರು ರಾಘವೇಂದ್ರ ರಾಯರನ್ನು ಆರಾಧಿಸಲು ಆರಂಭಿಸಿದರು. ಇದರ ನೀತಿ ಏನೆಂದರೆ, ನಿಜವಾದ ಭಕ್ತಿ, ದಯೆ, ದೇವರ ಮೇಲಿನ ಅಚಲ ನಂಬಿಕೆ ಇದ್ದರೆ ದೈವ ಅನುಗ್ರಹ ಸದಾ ಜೊತೆ ಇರುತ್ತದೆ. ಈಗ ರಾಯರ ಮತ್ತೊಂದು ಪವಾಡ ತಿಳಿದುಕೊಳ್ಳೋಣ. ಗುರು ರಾಘವೇಂದ್ರ ರಾಯರ ಪವಾಡ, ಬರಗಾಲದಲ್ಲಿ ಮಳೆ ಸುರಿಸಿದ ಮಹಿಮೆ. ಒಮ್ಮೆ ಒಂದು ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಯಿತು. ತಿಂಗಳುಗಟ್ಟಲೆ ಮಳೆ ಸುರಿಯಲಿಲ್ಲ. ನದಿಗಳು ಒಣಗಿದವು, ಬಾವಿಗಳು ಬರಿದಾದವು, ಹೊಲಗಳು ಬಿರುಕು ಬಿಟ್ಟವು. ರೈತರು ಕಣ್ಣೀರು ಹಾಕುತ್ತಿದ್ದರು. ಜನರಿಗೆ ಕುಡಿಯಲು ನೀರೇ ಸಿಗದ ಪರಿಸ್ಥಿತಿ ಆ ರಾಜ್ಯದಲ್ಲಿ ಉಂಟಾಯಿತು. ಆ ರಾಜ್ಯದ ರಾಜನು ಗುರು ರಾಘವೇಂದ್ರ ರಾಯರ ಮಹಿಮೆಯನ್ನು ಕೇಳಿ ಅವರನ್ನು ಅರಮನೆಗೆ ಆಹ್ವಾನಿಸಿದನು. ರಾಜನು ಕೈಮುಗಿದು ಹೇಳಿದನು, "ಗುರುಗಳೇ, ನಮ್ಮ ರಾಜ್ಯವನ್ನು ಉಳಿಸಿ. ಪ್ರಜೆಗಳು ನೀರಿಲ್ಲದೆ ನರಳುತ್ತಿದ್ದಾರೆ." ರಾಯರು ಶಾಂತವಾಗಿ ಹೇಳಿದರು, "ಭಯಪಡಬೇಡಿ. ಎಲ್ಲರೂ ಶ್ರೀಹರಿಯನ್ನು ಭಕ್ತಿಯಿಂದ ಸ್ಮರಿಸೋಣ." ಮರುದಿನ ಎಲ್ಲ ಪ್ರಜೆಗಳು ಒಂದೆಡೆ ಸೇರಿದರು. ಗುರುರಾಯರು ಶ್ರೀಹರಿಯ ಪೂಜೆ ಮಾಡಿ ವೇದ ಮಂತ್ರಗಳನ್ನು ಪಠಿಸಿ ಕಮಂಡಲದ ತೀರ್ಥವನ್ನು 4 ದಿಕ್ಕುಗಳಿಗೆ ಸಿಂಪಡಿಸಿದರು. ನಂತರ ಆಕಾಶದ ಕಡೆಗೆ ಕೈಯೆತ್ತಿ ಪ್ರಾರ್ಥಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಮೋಡಗಳು ಆಕಾಶವನ್ನೆಲ್ಲ ಆವರಿಸಿದವು. ಬಲವಾದ ಗಾಳಿ ಬೀಸತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಗುಡುಗು ಮಿಂಚಿನೊಂದಿಗೆ ಧಾರಾಕಾರ ಮಳೆ ಸುರಿಯತೊಡಗಿತು. ಜನರು ಸಂತೋಷದಿಂದ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದರು. ಕೆರೆಗಳು, ಬಾವಿಗಳು, ನದಿಗಳು ನೀರಿನಿಂದ ತುಂಬಿದವು. ರೈತರ ಹೊಲಗಳು ಮತ್ತೆ ಹಸಿರಿನಿಂದ ಕಂಗೊಳಿಸಿದವು. ರಾಜನು ರಾಯರ ಪಾದಗಳಿಗೆ ನಮಸ್ಕರಿಸಿ, "ನೀವು ನಮ್ಮ ರಾಜ್ಯಕ್ಕೆ ಹೊಸ ಜೀವ ನೀಡಿದ್ದೀರಿ" ಎಂದನು. ಆಗ ರಾಯರು ಹೇಳಿದರು, "ಇದು ನನ್ನ ಪವಾಡವಲ್ಲ, ಶ್ರೀಹರಿಯ ಕೃಪೆ ಮತ್ತು ನಿಮ್ಮೆಲ್ಲರ ಭಕ್ತಿಯ ಫಲ." ಈ ನೀತಿಯ ಅರ್ಥ, ನಿಜವಾದ ಭಕ್ತಿ, ಪ್ರಾರ್ಥನೆ, ದೇವರ ಮೇಲಿನ ಅಚಲ ನಂಬಿಕೆ ಜೀವನದಲ್ಲಿ ಆಶೀರ್ವಾದವನ್ನು ತರುತ್ತದೆ. ಈಗ ಇನ್ನೊಂದು ಪವಾಡವನ್ನು ತಿಳಿದುಕೊಳ್ಳೋಣ. ಗುರು ರಾಘವೇಂದ್ರ ರಾಯರ ಮಹಿಮೆ, ವಿಷವನ್ನು ಅಮೃತ ಮಾಡಿದ ಪವಾಡ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಶ್ರೀನಿವಾಸ ಎಂಬ ಬಡ ಬ್ರಾಹ್ಮಣ ತನ್ನ ಹೆಂಡತಿ ಮತ್ತು 2 ಮಕ್ಕಳೊಂದಿಗೆ ವಾಸವಾಗಿದ್ದನು. ಅವನು ಪ್ರತಿದಿನ ಪೂಜೆ ಪುನಸ್ಕಾರ ಮಾಡಿ ಸಿಕ್ಕ ಅಲ್ಪ ದಕ್ಷಿಣೆಯಿಂದ ಜೀವನ ಸಾಗಿಸುತ್ತಿದ್ದನು. ಬಡತನ ಇದ್ದರೂ ದೇವರ ಮೇಲಿನ ಭಕ್ತಿಯನ್ನು ಎಂದಿಗೂ ಆತ ಬಿಡಲಿಲ್ಲ.
ಅವನಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಪ್ರೀತಿ ಇತ್ತು. ಒಂದು ದಿನ ಗುರು ರಾಘವೇಂದ್ರ ರಾಯರು ಆ ಹಳ್ಳಿಗೆ ಆಗಮಿಸಿದರು. ಹಳ್ಳಿಯ ಜನರೆಲ್ಲರೂ ಭಕ್ತಿಯಿಂದ ಗುರುಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಶ್ರೀನಿವಾಸನಿಗೆ ಗುರುಗಳನ್ನು ತನ್ನ ಮನೆಗೆ ಕರೆದೊಯ್ಯಬೇಕು, ಭಿಕ್ಷೆ ನೀಡಬೇಕೆಂಬ ಆಸೆ ಮೂಡಿತು. ಆದರೆ ಆತ ಕಡು ಬಡವ. ಆತನ ಮನೆಯಲ್ಲಿ ಅಕ್ಕಿಯೂ ಇರಲಿಲ್ಲ. ಹೆಂಡತಿ ದುಃಖದಿಂದ ಹೀಗಂದಳು, ನಮ್ಮ ಮನೆಯಲ್ಲಿ ರಾಯರಿಗೆ ನೀಡುವಷ್ಟು ಅಕ್ಕಿಯೂ ಕೂಡ ಇಲ್ಲ ಎಂದು ದುಃಖಪಟ್ಟಳು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸಾಕಾಗುವಷ್ಟು ಆಹಾರವೂ ಇಲ್ಲ, ಗುರುಗಳಿಗೆ ಏನು ಅರ್ಪಿಸೋಣ ಎಂದು ಕೇಳಿದಳು. ಶ್ರೀನಿವಾಸ ಉತ್ತರಿಸಿದನು, ಭಕ್ತಿಯಿಂದ ಕೊಟ್ಟ ಒಂದು ತುತ್ತು ಕೂಡ ಶ್ರೀಹರಿಗೆ ಪ್ರಿಯ, ಸಾಧ್ಯವಾದಷ್ಟು ಮಾಡೋಣ ಎಂದರು. ಇಬ್ಬರು ಮನೆ ಮನೆಗೆ ಹೋಗಿ ಸ್ವಲ್ಪ ಅಕ್ಕಿ, ಸ್ವಲ್ಪ ಬೇಳೆ ಮತ್ತು ಕೆಲವು ತರಕಾರಿಗಳನ್ನು ಸಂಗ್ರಹಿಸಿದರು. ಸರಳವಾದ ಊಟವನ್ನು ಪ್ರೀತಿಯಿಂದ ಸಿದ್ಧಪಡಿಸಿದರು. ರಾಯರಿಗೆ ಆಹ್ವಾನಿಸಿದರು. ಇದೇ ಸಮಯದಲ್ಲಿ ಹಳ್ಳಿಯಲ್ಲಿದ್ದ ಒಬ್ಬ ದುಷ್ಟ ವ್ಯಕ್ತಿ ಶ್ರೀನಿವಾಸನ ಮೇಲೆ ಅಸಹ್ಯವುಂಟಾಯಿತು. ಶ್ರೀ ಗುರು ರಾಘವೇಂದ್ರ ರಾಯರು ಅವನ ಮನೆಗೆ ಏಕೆ ಹೋಗಬೇಕು ಎಂದು ಕೋಪಗೊಂಡನು. ಆತನಿಗೆ ಕೆಟ್ಟ ಬುದ್ಧಿ ಇತ್ತು. ರಾತ್ರಿ ಯಾರಿಗೂ ತಿಳಿಯದಂತೆ ಶ್ರೀನಿವಾಸನ ಮನೆಗೆ ಹೋಗಿ ಅವರು ಮಾಡಿರುವ ಅಡುಗೆಯಲ್ಲಿ ವಿಷವನ್ನು ಹಾಕಿದನು. ಮರುದಿನ ಗುರು ರಾಘವೇಂದ್ರ ರಾಯರು ಶ್ರೀನಿವಾಸನ ಮನೆಗೆ ಬಂದರು. ಮನೆ ಚಿಕ್ಕದಾದರೂ ಭಕ್ತಿಯಿಂದ ತುಂಬಿತ್ತು. ಗುರುಗಳು ಕುಳಿತುಕೊಳ್ಳುತ್ತಿದ್ದಂತೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರು. ನಂತರ ಅವರು ಮಂದಹಾಸ ಮಾಡಿ ಕಮಂಡಲಲ್ಲಿದ್ದ ತೀರ್ಥವನ್ನು ಆಹಾರದ ಮೇಲೆ ಸಿಂಪಡಿಸಿ ಶ್ರೀಹರಿಯನ್ನು ಸ್ಮರಿಸಿದರು. ಈ ಅನ್ನವನ್ನು ಮೊದಲು ಎಲ್ಲರಿಗೂ ಪ್ರಸಾದವಾಗಿ ಹಂಚಿ ಎಂದು ರಾಯರು ಹೇಳಿದರು. ಶ್ರೀನಿವಾಸ ಅವನ ಹೆಂಡತಿಗೆ ಆಶ್ಚರ್ಯವಾಯಿತು. ಇಲ್ಲಿ ಇರುವುದು ಸ್ವಲ್ಪವೇ ಅನ್ನ, ಇದನ್ನು ಎಲ್ಲರಿಗೆ ಹೇಗೆ ಹಂಚುವುದು ಎಂದು. ಆದರೆ ಗುರುಗಳ ಮಾತಿನಂತೆ ಅವರು ಎಲ್ಲರಿಗೂ ಹಂಚಲು ಪ್ರಾರಂಭಿಸಿದರು. ಎಲ್ಲರಿಗೂ ಅನ್ನವನ್ನು ಹಂಚಿದಂತೆ ಅನ್ನವು ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಅನ್ನವನ್ನು ಎಲ್ಲರೂ ಸಂತೋಷದಿಂದ ಸೇವಿಸಿದರು. ಆಹಾರ ಸೇವಿಸಿದ ನಂತರ ಯಾರಿಗೂ ಏನೂ ಆಗಲಿಲ್ಲ. ಬದಲಾಗಿ ಎಲ್ಲರೂ ಆ ಅನ್ನದ ರುಚಿಯನ್ನು ಹೊಗಳಿದರು. ಅಷ್ಟರಲ್ಲಿ ವಿಷ ಹಾಕಿದ್ದ ದುಷ್ಟ ವ್ಯಕ್ತಿಗೆ ಭಯವಾಯಿತು. ಆತ ಗುರುಗಳ ಪಾದಗಳಿಗೆ ಬಿದ್ದು ಅಳುತ್ತಾ ಹೇಳಿದನು, ಗುರುಗಳೇ, ನನ್ನ ಅಸೂಯೆಯಿಂದ ನಾನು ಈ ಅನ್ನದಲ್ಲಿ ವಿಷ ಹಾಕಿದ್ದೆ. ಆದರೆ ನಿನ್ನ ಕೃಪೆಯಿಂದ ಯಾರಿಗೂ ಏನೂ ಆಗಲಿಲ್ಲ. ನನ್ನ ದೊಡ್ಡ ತಪ್ಪನ್ನು ಕ್ಷಮಿಸಿ ಎಂದು ರಾಯರ ಪಾದಗಳ ಮೇಲೆ ಬಿದ್ದು ಅಳಲು ಶುರು ಮಾಡಿದ್ದ. ಅಲ್ಲಿದ್ದಂಥ ಜನರೆಲ್ಲರೂ ಬೆಚ್ಚಿಬಿದ್ದರು. ಗುರು ರಾಘವೇಂದ್ರ ರಾಯರು ಶಾಂತವಾಗಿ ಹೇಳಿದರು, ಅಸೂಯೆ ಮತ್ತು ದ್ವೇಷ ಮನುಷ್ಯನನ್ನು ನಾಶದ ದಾರಿಗೆ ಕರೆದೊಯ್ಯುತ್ತದೆ. ಪಶ್ಚಾತ್ತಾಪದಿಂದ ತಪ್ಪನ್ನು ಒಪ್ಪಿಕೊಂಡವನನ್ನು ಶ್ರೀಹರಿ ಕ್ಷಮಿಸುತ್ತಾನೆ. ಇನ್ನು ಮುಂದೆ ಯಾರಿಗೂ ಕೆಡುಕು ಮಾಡಬೇಡ. ದುಷ್ಟ ವ್ಯಕ್ತಿ ಕಣ್ಣೀರಿಟ್ಟು ತನ್ನ ತಪ್ಪನ್ನು ಒಪ್ಪಿಕೊಂಡು ಒಳ್ಳೆಯ ಜೀವನ ನಡೆಸುವುದಾಗಿ ಮಾತು ಕೊಟ್ಟನು. ಆ ದಿನದಿಂದ ಶ್ರೀನಿವಾಸನ ಮನೆಯು ಭಕ್ತರ ನೆಚ್ಚಿನ ಸ್ಥಳವಾಯಿತು. ಜನರು ಭಕ್ತಿಯಿಂದ ಗುರು ರಾಘವೇಂದ್ರ ರಾಯರ ಮಹಿಮೆಯನ್ನು ಹಾಡುತ್ತಿದ್ದರು. ಇದರ ನೀತಿಯ ಪಾಠ ಏನೆಂದರೆ, ಅಸೂಯೆ, ದ್ವೇಷ ಕೊನೆಗೆ ಸೋಲುತ್ತದೆ. ಭಕ್ತಿ, ಪ್ರಾಮಾಣಿಕತೆ ಮತ್ತು ದೇವರ ಕೃಪೆ ಯಾವಾಗಲೂ ಜಯ ಸಾಧಿಸುತ್ತದೆ. ಗುರು ರಾಘವೇಂದ್ರ ರಾಯರ ಮತ್ತೊಂದು ಪವಾಡ. ತುಂಬ ವರ್ಷಗಳಿಂದ ಮಕ್ಕಳೇ ಆಗದೆ ಇರುವ ಹೆಂಗಸಿಗೆ ಸಂತಾನ ಭಾಗ್ಯ ನೀಡಿದ ಮಹಿಮೆ. ಬಹಳ ವರ್ಷಗಳ ಹಿಂದೆ ಮಂತ್ರಾಲಯದ ಸಮೀಪದ ಒಂದು ಹಳ್ಳಿಯಲ್ಲಿ ಮಾಧವ ಲಕ್ಷ್ಮಮ್ಮ ಎಂಬ ದಂಪತಿಗಳು ವಾಸವಾಗಿದ್ದರು. ಅವರು ಒಳ್ಳೆಯ ಸ್ವಭಾವದವರು, ದಾನ ಧರ್ಮ ಮಾಡುವವರು, ಶ್ರೀಹರಿಯ ಭಕ್ತರಾಗಿದ್ದರು. ಆದರೆ ಅವರಿಗೆ ಮದುವೆಯಾಗಿ 15 ವರ್ಷಗಳಾದರೂ ಸಂತಾನವಾಗಿರಲಿಲ್ಲ. ಹಳ್ಳಿಯ ಕೆಲವರು ಅವರನ್ನು ಹಾಸ್ಯ ಮಾಡುತ್ತಿದ್ದರು. ಕೆಲವರು ಇದು ನಿಮ್ಮ ಹಣೆ ಬರಹ ಎಂದು ಹೇಳುತ್ತಿದ್ದರು. ಇಂತಹ ಮಾತುಗಳನ್ನು ಕೇಳಿ ಲಕ್ಷ್ಮಮ್ಮ ರಾತ್ರಿ ಕಣ್ಣೀರು ಹಾಕುತ್ತಿದ್ದಳು. ಆದರೆ ಅವಳ ಪತಿ ಮಾಧವ ಅವಳಿಗೆ ಧೈರ್ಯ ಹೇಳುತ್ತಿದ್ದರು. ಇಬ್ಬರ ಮನಸ್ಸಿನ ನೋವು ಕಡಿಮೆಯಾಗುತ್ತಿರಲಿಲ್ಲ. ಒಂದು ದಿನ ಗುರು ರಾಘವೇಂದ್ರ ರಾಯರು ಹಳ್ಳಿಗೆ ಬರುತ್ತಿದ್ದಾರೆ ಎಂಬ ಸುದ್ದಿ ಹರಡಿತು.
ಮಾಧವ ಮತ್ತು ಲಕ್ಷ್ಮಮ್ಮ ಭಕ್ತಿಯಿಂದ ಗುರುಗಳ ದರ್ಶನಕ್ಕೆ ತೆರಳಿದರು. ಅವರು ರಾಯರ ಪಾದಗಳಿಗೆ ನಮಸ್ಕರಿಸಿ ತಮ್ಮ ದುಃಖವನ್ನು ತಿಳಿಸಿದರು. ಗುರುರಾಯರು ಕರುಣೆಯಿಂದ ಅವರನ್ನು ಕೇಳಿದರು, ನೀವು ಶ್ರೀಹರಿಯ ಮೇಲಿನ ನಂಬಿಕೆಯನ್ನು ಎಂದಾದರೂ ಕಳೆದುಕೊಂಡಿದ್ದೀರಾ? ಮಾಧವ ಉತ್ತರಿಸಿದನು, ಗುರುಗಳೇ, ಎಷ್ಟೇ ಕಷ್ಟ ಬಂದರೂ ನಾವು ದೇವರ ಭಕ್ತಿಯನ್ನು ಬಿಟ್ಟಿಲ್ಲ. ರಾಯರು ಸಂತೋಷದಿಂದ ಕಮಂಡಲದಲ್ಲಿದ್ದ ತೀರ್ಥವನ್ನು ಅವರಿಗೆ ನೀಡಿ ಆಶೀರ್ವದಿಸಿದರು. ಶ್ರೀಹರಿಯ ಕೃಪೆಯ ಮೇಲೆ ಭರವಸೆ ಇಡಿ, ಪ್ರತಿದಿನ ಭಕ್ತಿಯಿಂದ ನಾಮಸ್ಮರಣೆ ಮಾಡಿ, ನಿಮ್ಮ ಮನೋಕಾಮನೆ ನೆರವೇರುತ್ತದೆ ಎಂದರು. ದಂಪತಿಗಳು ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡತೊಡಗಿದರು. ಬಡವರಿಗೆ ಅನ್ನದಾನ ಮಾಡಿದರು. ಯಾರಿಗೂ ಕೆಡುಕು ಬಯಸಲಿಲ್ಲ. ಕೆಲವು ತಿಂಗಳುಗಳ ನಂತರ ಲಕ್ಷ್ಮಮ್ಮ ಗರ್ಭಿಣಿಯಾದಳು. ಈ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು. ವರ್ಷಗಳ ಕಾಲ ಸಂತಾನಕ್ಕಾಗಿ ಕಾದಿದ್ದ ದಂಪತಿಗಳ ಮನೆ ಸಂತೋಷದಿಂದ ತುಂಬಿತು. 9 ತಿಂಗಳ ನಂತರ ಆರೋಗ್ಯವಂತ ಗಂಡು ಮಗು ಜನಿಸಿತು. ಮಾಧವ ಲಕ್ಷ್ಮಮ್ಮನ ಕಣ್ಣೀರಿನಿಂದ ಶ್ರೀಹರಿಯ ಮತ್ತು ಗುರು ರಾಘವೇಂದ್ರ ರಾಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಗುವಿಗೆ ರಾಘವ ಎಂದು ಹೆಸರಿಟ್ಟರು. ಬಾಲಕ ಬೆಳೆದಂತೆ ವಿದ್ಯೆ, ವಿನಯ, ಭಕ್ತಿಯಲ್ಲಿ ಶ್ರೇಷ್ಠನಾದನು. ತನ್ನ ಜೀವನವನ್ನೇ ಧರ್ಮ ಕಾರ್ಯಗಳಿಗೆ ಮೀಸಲಿಟ್ಟನು. ಮಾಧವ ದಂಪತಿಗಳು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಬೃಂದಾವನದ ದರ್ಶನ ಮಾಡಿ ಅನ್ನದಾನ ಮಾಡುತ್ತಿದ್ದರು. ತಮ್ಮ ಮಗನಿಗೂ ಭಕ್ತಿ, ದಯೆ ಮತ್ತು ಸತ್ಯದ ಮಾರ್ಗವನ್ನು ಕಲಿಸಿದರು. ಗುರು ರಾಘವೇಂದ್ರ ರಾಯರು ಎಂದಿನಂತೆ ಹೇಳುತ್ತಿದ್ದರು, ನಾನು ಏನು ಮಾಡುವನಲ್ಲ, ಎಲ್ಲವೂ ಶ್ರೀಹರಿಯ ಕೃಪೆ. ಭಕ್ತಿಯಿಂದ ಬೇಡುವವರನ್ನು ಶ್ರೀಹರಿ ಎಂದಿಗೂ ಕೈಬಿಡುವುದಿಲ್ಲ. ಆ ದಂಪತಿಗಳ ಜೀವನ ಅನೇಕ ಭಕ್ತರಿಗೆ ನಂಬಿಕೆ ಮತ್ತು ಭಕ್ತಿಯ ಮಾದರಿಯಾಯಿತು. ಈ ಪವಾಡದ ನೀತಿ ಏನೆಂದರೆ, ತಾಳ್ಮೆ, ಭಕ್ತಿ, ದೇವರ ಮೇಲಿನ ಅಚಲ ನಂಬಿಕೆ ಇದ್ದರೆ ಸರಿಯಾದ ಸಮಯದಲ್ಲಿ ದೇವರ ಕೃಪೆ ದೊರೆಯುತ್ತದೆ.